ನಮಸ್ತೆ ಸ್ನೇಹಿತರೆ. ಈಗ ಪ್ರಾಕ್ಟಿಕಲ್ ಟಾಸ್ಕ್ 11 ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬ್ ಈ ವಿಡಿಯೋ ಮುಖಾಂತರ ನೋಡ್ತೀವಿ. ಏನಪ್ಪ ಟಾಸ್ಕ್ ಅಂದರೆ, ಎಕ್ಸೆಲ್ ಸ್ಪ್ರೆಡ್ಶೀಟ್ ಉಪಯೋಗಿಸ್ಕೊಂಡು ಒಂದು ಬಾಕ್ಸ್ ಪ್ಲಾಟನ್ನು ಒಂದು ಡೇಟಾ ಸೆಟ್ಗೆ ಹಾಕಬೇಕು ಅಂತ ಹೇಳ್ತಾರೆ. ಸೊ ಯಾವ ಥರ ಡೇಟಾ ಸೆಟ್ಗೆ ಹಾಕಬೇಕು ಅಂದರೆ, ಹಿ ಸೇಸ್ ಎಕ್ಸಾಂಪಲ್ ಆಫ್ ಎ ಡೇಟಾ ಸೆಟ್ ಕ್ಯಾನ್ ಬಿ ಟೇಕನ್ ಫಾರ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಆನ್ ಎ ಪ್ಲ್ಯಾಟ್ಫಾರ್ಮ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಇನ್ ದಿ ಡೇ ಅಂತ ಹೇಳ್ತಾರೆ. ಒಂದು ರೀತಿ ಅರ್ಥ ಮಾಡ್ಕೋಬೇಕು ಇದನ್ನು ಅಂದರೆ, ನಮ್ಮ ಮೆಟ್ರೋ ಸ್ಟೇಷನ್ ಮುಂದೆ ಅಥವಾ ಮೆಟ್ರೋ ಸ್ಟೇಷನ್ನಿನ ಪ್ಲ್ಯಾಟ್ಫಾರ್ಮ್ ಮೇಲೆ ಟ್ರೈನ್ ಬರೋ ತನಕ ಎಷ್ಟು ಜನ ನಿಂತಿದ್ರು. ಸೊ ಪ್ರತಿಯೊಂದು ಟ್ರೈನ್ ಬರೋ ತನಕ ಎಷ್ಟು ಜನ ನಿಂತಿದ್ರು ಅಂತ ಒಂದು ಅಂದಾಜು. ಸೊ ಮೊದಲನೇ ಟ್ರೈನಿಂದ ಹಿಡಿದು ಬೆಳಗಿನ ಜಾವದ್ದು ರಾತ್ರಿಯ ಕೊನೆ ಟ್ರೈನ್ ತನಕ ಎಷ್ಟು ಅಂತ ಇಟ್ಕೋಬೋದು. ಅಥವಾ ಮುಂಜಾನೆ 6 ಗಂಟೆಗೆ ಶುರು ಆಯಿತು, ರಾತ್ರಿ 10:30ಗೆ ಕೊನೆ ಟ್ರೈನ್ ಮುಗೀತು. ಸೊ 6 ಗಂಟೆ ಸಮಯದಲ್ಲಿ ಎಷ್ಟು ಜನ ನಿಂತಿದ್ರು ಪ್ಲ್ಯಾಟ್ಫಾರ್ಮ್ ಮೇಲೆ. ಅರ್ಧ ಗಂಟೆ ಟೈಮ್ ಬಿಡೋಣ, 6:30ಗೆ ಎಷ್ಟು ಜನ ನಿಂತಿದ್ರು. ಇನ್ನೊಂದು ಅರ್ಧ ಗಂಟೆ ಟೈಮ್ ಬಿಟ್ಟು ಮೆಷರ್ ಮಾಡೋಣ, 7 ಗಂಟೆಗೆ ಎಷ್ಟು ಜನ ನಿಂತಿದ್ರು. ಸೊ ಆ್ಯಾವ್ರೇಜಿಂಗ್ ನೋಡಿಕೊಂಡು ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಷ್ಟು ಜನ ನಿಂತಿದ್ರು ಪ್ಲ್ಯಾಟ್ಫಾರ್ಮ್ ಮೇಲೆ ಅನ್ನೋದನ್ನು ಡೇಟಾ ಕ್ರಿಯೇಟ್ ಮಾಡಿಕೊಂಡು ನಾವು ಅದಕ್ಕೆ ಬಾಕ್ಸ್ ಪ್ಲಾಟ್ ಹಾಕಬೇಕು ಅಂತ ಬರುತ್ತೆ. ಬಟ್ ಡೇಟಾ ಹಾಕೋದು ಈಸಿ. ವಿ ಹ್ಯಾವ್ ಸೀನ್ ರ್ಯಾಂಡಮ್ ಬಿಟ್ವೀನ್ ಅನ್ನೋ ಫಂಕ್ಷನ್ ಉಪಯೋಗಿಸಿ ಇಲ್ಲಿವರೆಗೂ ಸುಮಾರು ಪ್ರಾಕ್ಟಿಕಲ್ ಟಾಸ್ಕ್ಸನ್ನು ಮಾಡಿದ್ದೀವಿ. ಆದರೆ ಈ ಬಾಕ್ಸ್ ಪ್ಲಾಟ್ ಅನ್ನೋ ಕಾನ್ಸೆಪ್ಟು ಏನು ಅಂತ ಬಂದರೆ, ಬಾಕ್ಸ್ ಪ್ಲಾಟ್ ಈಸ್ ಎನ್ ಎಂಟಿಟಿ that represents 5 statistical values of any data set. ಏನಪ್ಪ ಈ 5 ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂಸ್ ಅಂತ ತಗೊಂಡ್ರೆ, ಮೊದಲನೇದಾಗಿ ಮಿನಿಮಮ್ ವ್ಯಾಲ್ಯೂ ಅಂದರೆ ಕನಿಷ್ಠ ಮೊತ್ತದ ಮೌಲ್ಯ ಒಂದು ಡೇಟಾ ಸೆಟ್ಟಲ್ಲಿ ಯಾವುದಿರುತ್ತೆ. ನೆಕ್ಸ್ಟ್ ಕನಿಷ್ಠ ಅಂದ ತಕ್ಷಣ ಅದಕ್ಕೆ ಆಪೋಸಿಟ್ಟು ಗರಿಷ್ಠ ಬರುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಇನ್ ದಿ ಡೇಟಾ ಸೆಟ್ ಯಾವುದು, 2 ಆಯಿತು. ಸೊ ಮಿನಿಮಮ್ ಆಯಿತು, ಮ್ಯಾಕ್ಸಿಮಮ್ ಆಯಿತು. ಈ ಮಿನಿಮಮ್ಮು ಮ್ಯಾಕ್ಸಿಮಮ್ ಮಧ್ಯದಲ್ಲಿರೋವಂಥ ವ್ಯಾಲ್ಯೂ ಮೀಡಿಯನ್ ಅಥವಾ ಕ್ವಾರ್ಟೈಲ್ 2 ವ್ಯಾಲ್ಯೂ ಅಂತ ಹೇಳ್ತೀವಿ. ಮೀಡಿಯನ್ ಅಥವಾ ಕ್ವಾರ್ಟೈಲ್ 2 ಅಂದರೆ ಮಿನಿಮಮ್ಮು ಮ್ಯಾಕ್ಸಿಮಮ್ ಮಧ್ಯದಲ್ಲಿ ಇರುವಂಥ ವ್ಯಾಲ್ಯೂನ ಮೀಡಿಯನ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ದಟ್ ಈಸ್ ದಿ ಥರ್ಡ್ ವ್ಯಾಲ್ಯೂ. ಸೊ ಐ ಹ್ಯಾವ್ 0 ಪರ್ಸೆಂಟೈಲ್ ವ್ಯಾಲ್ಯೂ, 100 ಪರ್ಸೆಂಟೈಲ್ ವ್ಯಾಲ್ಯೂ. ಮಿನಿಮಮ್ಗೆ 0 ಪರ್ಸೆಂಟೈಲ್, ಮ್ಯಾಕ್ಸಿಮಮ್ಗೆ 100 ಪರ್ಸೆಂಟೈಲ್, ಮೀಡಿಯನ್ಗೆ 50 ಪರ್ಸೆಂಟೈಲ್. ಬಟ್ ಇವೆರಡರ ಮಧ್ಯನೂ ನನಗೆ 0 to 50 ಮಧ್ಯ ಒಂದು, 50 to 100 ಮಧ್ಯ ಒಂದು ಅಂತ ತೊಗೊಂಡ್ರೆ 0 to 50 ಮಧ್ಯ 25 ಅಂತ ತೊಗೊಳ್ತೀನಿ. ಸೊ 25th ಪರ್ಸೆಂಟೈಲ್ ವ್ಯಾಲ್ಯೂನ ಕ್ವಾರ್ಟೈಲ್ 1 ಅಂತ ಕರಿತೀವಿ. ಇನ್ನೊಂದು 50 ಅಂದರೆ ಮಿಡ್ ಪಾಯಿಂಟಿಂದ ಹೈಯೆಸ್ಟ್ ಮ್ಯಾಕ್ಸಿಮಮ್ ತನಕ ಇರೋ ವ್ಯಾಲ್ಯೂಸ್ ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಇದೆ ಅಂದರೆ ಕ್ವಾರ್ಟೈಲ್ 3 ವ್ಯಾಲ್ಯೂ ಅಂದರೆ 75th ಪರ್ಸೆಂಟೈಲ್ ವ್ಯಾಲ್ಯೂ, ಅದನ್ನು ನೋಡ್ತೀವಿ. ಕ್ಲಿಯರ್? ಈ ಐಡೆಂಟಿಫಿಕೇಷನ್ ಯಾವ ಥರ ಅಂತ ನೋಡಿದ್ರೆ, ವಿಲ್ ಜಸ್ಟ್ ಡೂ ಎ ಸ್ಮಾಲ್ ಎಕ್ಸ್ಪರಿಮೆಂಟ್ ಟು ಎಕ್ಸ್ಪ್ಲೇನ್ ವಾಟ್ ಕ್ವಾರ್ಟೈಲ್ಸ್ ಆರ್. ಸೊ ಮೊದಲನೇದಾಗಿ ಸೀರಿಯಲ್ ನಂಬರ್ ತೊಗೊಳ್ಳೋಣ. 1 2 let us say I have 10 values. 10 ವ್ಯಾಲ್ಯೂ ಇದೆ. ಸೊ ಲೆಟ್ ಅಸ್ ಪುಟ್ ಅ ಬಾಕ್ಸ್ ಫಾರ್ ದಿಸ್. ಸೆಂಟರ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಐ ಕ್ಯಾನ್ ಪುಟ್ ಎನಿ ರ್ಯಾಂಡಮ್ ವ್ಯಾಲ್ಯೂ ಲೈಕ್ ದಿಸ್. ಲೆಟ್ ಅಸ್ ಸೇ ಈಸ್ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಅಂತಲೇ ತೊಗೊಳ್ಳೋಣ. ರ್ಯಾಂಡ್ ಬಿಟ್ವೀನ್ 0, 10. 0 ಇಂದ 10 ಮಧ್ಯನೇ ವ್ಯಾಲ್ಯೂ ಇರಲಿ ಅಂತ ಹೇಳೋಣ. ಸೊ ಈ ಡೇಟಾ ಏನೋ ಬಂದಿದೆ, ಕರೆಕ್ಟಾ? ನೌ ದಿಸ್ ಇಸ್ ಸಮ್ ಡೇಟಾ ವಿಚ್ ಐ ಹ್ಯಾವ್. ಈಗ ಈ ಡೇಟಾನ ನಾವು ರ್ಯಾಂಡಮ್ ಫಂಕ್ಷನ್ ತೊಗೊಂಡಾಗ ನೀವೆಲ್ಲ ನೋಡಿರ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಿರುತ್ತೆ. ಎವ್ರಿ ಟೈಮ್ a calculation happens. So what I will do is I will copy this and I will paste values ಮಾತ್ರ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಸಮ್ ವ್ಯಾಲ್ಯೂಸನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ.
ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಇದನ್ನು ಸಾರ್ಟ್ ಮಾಡೋಣ. ಸಾರ್ಟ್ ಮಾಡೋದಂದರೆ ಹೈಯೆಸ್ಟ್ ವ್ಯಾಲ್ಯೂ ಕೆಳಗಡೆ ಇರಬೇಕು, ಲೋಯೆಸ್ಟ್ ವ್ಯಾಲ್ಯೂ ಮೇಲೆ ಬರಬೇಕು. ಸೊ ಇಲ್ಲಿ 8 3 10 1 3 6 2 3 8 ಅಂತಿದೆ. ಸೊ 1 ಅನ್ನೋದು ಮೇಲೆ ಬರಬೇಕು ಫಸ್ಟ್ ಪೊಸಿಷನ್ ಹತ್ರ, 10 ಅನ್ನೋದು ಲೋಯೆಸ್ಟ್ ಪೊಸಿಷನ್ ಹತ್ರ ಬರಬೇಕು. ಸೊ ಏನು ಮಾಡ್ತೀನಿ, ಇಲ್ಲಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ. ಸೊ ಇಲ್ಲಿ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂದರೆ ಲೋಯೆಸ್ಟ್ ಟು ಹೈಯೆಸ್ಟ್ ಅಂತಿದೆ. ಐ ವಿಲ್ ಕ್ಲಿಕ್ ಆನ್ ದಿಸ್. ಎಕ್ಸ್ಪ್ಯಾಂಡ್ ಸೆಲೆಕ್ಷನ್ ಅಂತ ಕೇಳುತ್ತೆ, ಇಲ್ಲ ಕಂಟಿನ್ಯೂ ವಿತ್ ದಿ ಕರೆಂಟ್ ಸೆಲೆಕ್ಷನ್ ಅಂತ ಮಾತ್ರ ಕೊಡೋಣ. ಓಕೆ, ಸೊ ಇಫ್ ಯು ಸಿ ಎಲ್ಲ ಆರ್ಡ್ರ್ ಆಗಿ ಬಂದು ಕೂತಿದೆ. ಸೊ ಇದನ್ನು ಸೆಂಟರ್ ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಇಫ್ ಐ ಸೇ ದಿ ಲೋಯೆಸ್ಟ್ ವ್ಯಾಲ್ಯೂ ಈಸ್ ದಿ ಮಿನಿಮಮ್ ವ್ಯಾಲ್ಯೂ, ಇದು ಮಿನಿಮಮ್ ವ್ಯಾಲ್ಯೂ ಬಂತು, ಇದು ನಮ್ಮ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತು. ಕರೆಕ್ಟಾ? ಬಿಕಾಸ್ ಲೋಯೆಸ್ಟ್ ವ್ಯಾಲ್ಯೂ ಇಸ್ 1, ಹೈಯೆಸ್ಟ್ ವ್ಯಾಲ್ಯೂ ಇಸ್ 10. ಇದು ಸೀರಿಯಲ್ ನಂಬರ್ ಬಿಟ್ಬಿಡಿ. ಇದು ಸೊ ಕನ್ಫ್ಯೂಸ್ ಆಗುತ್ತೆ ಅಂದರೆ ವಿಲ್ ಜಸ್ಟ್ ಪುಟ್ ಡೇಟಾ ಸೆಟ್ ಅನ್ನೋ ಲೇಬಲ್ಸ್ನ ಇದಕ್ಕೆ ಕೊಟ್ಬಿಡೋಣ. ಮಿನಿಮಮ್ ವ್ಯಾಲ್ಯೂ ಎಷ್ಟಪ್ಪ? 1. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 10. ಹೌದಲ್ವಾ? ನೆಕ್ಸ್ಟು ಮಧ್ಯದ ಪಾಯಿಂಟ್ ತೊಗೊಂಡ್ರೆ ಫಸ್ಟ್ 4 ಬಿಟ್ಬಿಡೋಣ, ಲಾಸ್ಟ್ 4 ತೆಗೆದುಬಿಡೋಣ. ಈ ಮಧ್ಯದ 2 ಇದಾವಲ್ಲ, ಇದನ್ನು ಮೀಡಿಯನ್ಗಾಗಿ ನಾವು ಉಪಯೋಗಿಸೋಂಥ ವ್ಯಾಲ್ಯೂ. ಸೊ ಇಫ್ ಯು ಸಿ ಹಿಯರ್, ಬಾಕ್ಸ್ ಹಾಕಿದ್ರೆ ಇಲ್ಲಿ ಮಿಡ್ ಪಾಯಿಂಟ್ ವ್ಯಾಲ್ಯೂ ಅಂತ ಬಂತು. ಮೀಡಿಯನ್ ವ್ಯಾಲ್ಯೂ ನನಗೆ ಗುರ್ತು. ಹೌದಲ್ವಾ? ಸೊ ಮೀಡಿಯನ್ ವ್ಯಾಲ್ಯೂ ತೊಗೊಂಡ್ರೆ 6 + 3 ಎಷ್ಟಾಗುತ್ತೆ? 6 3. 6 + 3 9. I get 9 divided by 2 which is equal to 4.5 ಅಂತ ಬರುತ್ತೆ. ಸೊ ನಮ್ಮ ಡೇಟಾ ಸೆಟ್ಟಲ್ಲಿ 4.5 ಅನ್ನೋದು ಮೀಡಿಯನ್ ವ್ಯಾಲ್ಯೂ. ಐ ಥಿಂಕ್ ನೌ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಇಫ್ ಐ ಸೇ ಈ 4ರಲ್ಲಿ 25th ಪರ್ಸೆಂಟೈಲ್ ವ್ಯಾಲ್ಯೂ ಯಾವುದು ಅಂತ ತಗೊಂಡ್ರೆ ಅಪ್ಪರ್ 4 ವ್ಯಾಲ್ಯೂಸಲ್ಲಿ ಐ ಸೇ ಇವೆರಡರದ್ದು ಆ್ಯಾವ್ರೇಜ್ ತೊಗೋಬೋದು. ಇಲ್ಲ, ಇಫ್ ಐ ಅಸ್ಯೂಮ್ ದೀಸ್ 5 ಆರ್ 1 ಸೆಟ್, ದೀಸ್ 5 ಆರ್ 1 ಸೆಟ್, ದೆನ್ quartile 1 value will be quartile 1 value will be the third value which is 3. ಅದೇ ರೀತಿ quartile 2 ವ್ಯಾಲ್ಯೂ ತಗೊಂಡ್ರೆ ನಾಟ್ quartile 2 ಸಾರಿ quartile 3 75th ಪರ್ಸೆಂಟೈಲ್ ವ್ಯಾಲ್ಯೂ ತೊಗೊಂಡ್ರೆ ಇಟ್ ಈಸ್ 8 ಅನ್ನೋದು ಬಂತು. ಇದು ನಮ್ಮ 5 ವ್ಯಾಲ್ಯೂಸ್ ವಿಚ್ ಐ ಹ್ಯಾವ್ ಟು ಎನ್ಶ್ಯೂರ್ ದಟ್ ಐ ಪ್ಲಾಟ್ ಇಟ್ ಯೂಸಿಂಗ್ ಎ ಬಾಕ್ಸ್ ಪ್ಲಾಟ್. ಸೊ ಈಗ ಎಕ್ಸ್ಪರಿಮೆಂಟ್ಗೆ ಬರೋಣ. ಇಲ್ಲಿವರೆಗೂ ಎಕ್ಸ್ಪ್ಲನೇಷನ್ ನೋಡಿದ್ವಿ, ಈಗ ಎಕ್ಸ್ಪರಿಮೆಂಟ್ಗೆ ಬರೋಣ. ಸೊ ಸ್ಟಾರ್ಟಿಂಗ್ ವಿತ್ ಸೀರಿಯಲ್ ನಂಬರ್, next time of the day, ತದನಂತರ number of passengers. ಸೊ ಸಿ ಕಾಲಮ್ ಹತ್ರ ಡಬಲ್ ಕ್ಲಿಕ್ ಮಾಡಿ ಆಟೋ ಎಕ್ಸ್ಪ್ಯಾಂಡ್ ಮಾಡೋಣ ಸೊ ದಟ್ ಇಟ್ ರಿಮೈನ್ಸ್ ಫಿಕ್ಸ್ಡ್ ಟು ದಟ್ ಪರ್ಟಿಕ್ಯುಲರ್ ಸೆಲ್ ವಿಡ್ತ್. ಅದಾದ ನಂತರ ಸೀರಿಯಲ್ ನಂಬರ್ 1 2, ಟೈಮ್ ಆಫ್ ದಿ ಡೇ ಬೆಳಗಿನ ಜಾವ 6 ಗಂಟೆಯಿಂದ
ಅರ್ಧ ಗಂಟೆ ವ್ಯತ್ಯಾಸದಲ್ಲಿ ತಗೊಳ್ತೀನಿ. ಆ್ಯಂಡ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಕ್ಯಾನ್ ಬಿ ಈಸ್ ಈಕ್ವಲ್ ಟು rand between 0 to 200. ಸೊ ಮೆಜೆಸ್ಟಿಕ್ ಅಂತ ಸ್ಟೇಷನಲ್ಲಿ ಜನ ಜಾಸ್ತಿ ಇರ್ತಾರೆ. ಎನಿ ಅದರ್ ಸ್ಟೇಷನ್ಸ್ ವಿಚ್ ಇಸ್ ನಾಟ್ ಎ ಚೇಂಜ್ ಓವರ್ ಸ್ಟೇಷನ್ಸ್ ಅಲ್ಲಿ ಜನ ಕಡಿಮೆ ಇರ್ತಾರೆ. ಸೊ ವಿಲ್ ಅಕಾಮಡೇಟ್ ಫಾರ್ ಬೋತ್. ಸೊ ಇಲ್ಲಿ ಮೆಜೆಸ್ಟಿಕ್ ಸ್ಟೇಷನ್ಗೆ ನೋಡ್ತಾ ಇದ್ದೀವಿ ಅಂತ ತೊಗೊಂಡ್ರೆ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಮೇಲೆ 0 ಇಂದ 200 ಮೆಂಬರ್ಸ್ ಇರ್ಬೋದು ಅಂತ ಕೊಡ್ತೀನಿ. ಸೊ ಇದನ್ನೇ 10:15 ತನಕ ಲೆಟಸ್ ಡ್ರ್ಯಾಗ್ ಆ್ಯಂಡ್ ಗೋ. ಸೊ 8:15 ತನಕ ಆಯಿತು. 20:30 ಮೀನ್ಸ್ 8:30, 8:39, 9:30, 10, 10:30 ಇಲ್ಲಿಗೆ 10:15 ತನಕ ಇಷ್ಟು ಜನ ಇದ್ದರು ಅನ್ನೋದು ಗೊತ್ತಾಯ್ತು. ಕರೆಕ್ಟಾ? ಸೊ ಈಗ ಇಲ್ಲಿರೋವಂಥ ಡೇಟಾ ಏನಿದೆ ಇದನ್ನು ನಾವು ಸಾರ್ಟ್ ಆಗಲಿ ಅಥವಾ ಒಂದು ಅಲೈನ್ಮೆಂಟ್ ಆಗಲಿ ಅಕಾರ್ಡಿಂಗ್ ಟು ದಿಸ್ ಸ್ಕೀಮ್ ವಿ ವಿಲ್ ನಾಟ್ ಡೂ ಇಟ್. ಡೈರೆಕ್ಟಾಗಿ ಏನು ಮಾಡ್ತೀನಿ, ಐ ವಿಲ್ ಹಿಟ್ ದೀಸ್ ವ್ಯಾಲ್ಯೂಸ್. ಮೊದಲನೇದಾಗಿ ಮಿನಿಮಮ್ ವ್ಯಾಲ್ಯೂ, ನೆಕ್ಸ್ಟ್ ಐ ಹ್ಯಾವ್ ಕ್ವಾರ್ಟೈಲ್ 1 ವ್ಯಾಲ್ಯೂ, ಅದಾದಮೇಲೆ ಮೀಡಿಯನ್ ವ್ಯಾಲ್ಯೂ, ಕ್ವಾರ್ಟೈಲ್ 3 ವ್ಯಾಲ್ಯೂ ಆ್ಯಂಡ್ ಕೊನೆಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ 4 ವ್ಯಾಲ್ಯೂಗಳನ್ನ ನಾನು ಪ್ಲಾಟ್ ಮಾಡಬೇಕು ಅಂತ ನೋಡ್ತೀನಿ. ಸೊ ಇದನ್ನು ರೈಟ್ ಅಲೈನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫಾರ್ಮುಲಾ ಬಂದು ಮಿನಿಮಮ್ಗೆ ಈಸ್ ಈಕ್ವಲ್ ಟು ಮಿನಿಮಮ್ ಓಪನ್ ಬ್ರ್ಯಾಕೆಟ್ ಸೆಲೆಕ್ಟ್ ದಿ ಡೇಟಾ ಅರೇ. ಕ್ವಾರ್ಟೈಲ್ 1ಗೆ ಈಸ್ ಈಕ್ವಲ್ ಟು ಕ್ವಾರ್ಟೈಲ್ ಡಾಟ್ exe ಅಂತಿದೆ. ಈ ಫಂಕ್ಷನ್ನ ಉಪಯೋಗಿಸ್ತೀವಿ. ವೆರಾಸ್ ಇನ್ಕ್ಲೂಸಿವ್ ಅಂದರೆ ಮಿನಿಮಮ್ಮು ಮ್ಯಾಕ್ಸಿಮಮ್ ವ್ಯಾಲ್ಯೂನು ಇನ್ಕ್ಲೂಡ್ ಆಗಿಬಿಡುತ್ತೆ. ಬಟ್ ದಟ್ ಕ್ರಿಯೇಟ್ಸ್ ಎ ಫಾಲ್ಸ್ ಕಂಡೀಷನಿಂಗ್ ಆಫ್ ದಿ ಡೇಟಾ ಸೆಟ್. ಆದ್ದರಿಂದ ಕ್ವಾರ್ಟೈಲ್ ಡಾಟ್ exe ಅಂತ ತೊಗೊಳ್ತೀವಿ, ವೇರ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವಿಲ್ ಬಿ ಎಲಿಮಿನೇಟೆಡ್. ಸೊ ಕ್ವಾರ್ಟೈಲ್ ಅಂತ ತೊಗೊಳ್ತೀನಿ. ಇಲ್ಲಿ ಅರೇ ಐ ವಿಲ್ ಸೆಲೆಕ್ಟ್ ಇಟ್ ಆಲ್ ದಿ ಡೇಟಾ ಸೆಟ್ಸ್, ಕಾಮ 1 ಅಂತ ಟೈಪ್ ಮಾಡ್ತೀನಿ. 1 ಅಂದರೆ ಫಸ್ಟ್ ಕ್ವಾರ್ಟೈಲು, 2 ಅಂದರೆ ಮೀಡಿಯನ್ ವ್ಯಾಲ್ಯೂ, 3 ಅಂದರೆ ಥರ್ಡ್ ಕ್ವಾರ್ಟೈಲು. ಸೊ ಇದನ್ನು ಈ 3ಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕ್ವಾರ್ಟೈಲ್ 2 ಬರುತ್ತೆ. ಬಟ್ ಸಿನ್ಸ್ ದಿ ಅರೇ ಈಸ್ ಶಿಫ್ಟೆಡ್ ಹಿಯರ್, ಏನು ಮಾಡಬೇಕು, ಅರೇನ ನಾನು ಮತ್ತೊಮ್ಮೆ ತಗೊಳ್ತೀನಿ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಡೋಂಟ್ ಯೂಸ್ ಡಾಲರ್ ಸಿಂಬಲ್ಸ್ ಫಾರ್ ಡಿಫೈನಿಂಗ್ ಅರೇ. ಅರೇ ಫಿಕ್ಸ್ ಆಗಲ್ಲ, ಅರೇ ಕೀಪ್ಸ್ ಆನ್ ಮೂವಿಂಗ್. ಆ್ಯಂಡ್ ಕೊನೆಯದಾಗಿ ಇಲ್ಲಿ 2 ಪೊಸಿಷನ್ ಮೂವ್ ಆಗಿದೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಅಗೇನ್ retake the array size and ಕೊನೆಯದಾಗಿ ಕ್ವಾರ್ಟೈಲ್ 3 ವ್ಯಾಲ್ಯೂ ಬರಬೇಕು ಅಂತ ಹೇಳ್ತೀನಿ. ಸೊ ಕ್ವಾರ್ಟೈಲ್ 3 ವ್ಯಾಲ್ಯೂ ಬಂತು. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಅರೇ ಏನು ಅನ್ನೋದನ್ನು ತೊಗೊಳ್ತೀವಿ. ಸಾರಿ, ಐ ಫರ್ಗಾಟ್ ಟು ಟೈಪ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಹಾಕಬೇಕು. ರಿಮೆಂಬರ್ ದಿಸ್, ಸುಮಾರು ಸತಿ ಎಕ್ಸೆಲಲ್ಲಿ ಟೈಪ್ ಮಾಡುವಾಗ ನಮಗೆ ಈಸ್ ಈಕ್ವಲ್ ಟು ಅನ್ನೋ ಸಿಂಬಲು ಭಾರಿ ಇಂಪಾರ್ಟೆಂಟ್. ಸೊ ಇದು ನಮ್ಮ ವ್ಯಾಲ್ಯೂಗಳು ಬಂದಿರೋ ಅಂಥ ಲೆವೆಲ್ಸ್. ಸೊ ಮಿನಿಮಮ್ ವ್ಯಾಲ್ಯೂ ಇಸ್ 1, ಕ್ವಾರ್ಟೈಲ್ 1 ವ್ಯಾಲ್ಯೂ ಇಸ್ 41.5, ಮೀಡಿಯನ್ ವ್ಯಾಲ್ಯೂ ಇಸ್ 76.5, ಕ್ವಾರ್ಟೈಲ್ 3 ವ್ಯಾಲ್ಯೂ ಅಂದರೆ 75th ಪರ್ಸೆಂಟೈಲ್ ವ್ಯಾಲ್ಯೂ ಇಸ್ 129.25, ಮ್ಯಾಕ್ಸಿಮಮ್ ಇಸ್ 199 ಅಂತ ಬಂತು. ಈಗ ಈ ಸೆಟ್ಗೆ ನಾವು ಬಾಕ್ಸ್ ಪ್ಲಾಟನ್ನು ಹಾಕಬೇಕು. ಸೊ ಐ ವಿಲ್ ಸೆಲೆಕ್ಟ್ ದಿ ಕಾಲಮ್ ನಂಬರ್ ಆಫ್ ಪ್ಯಾಸೆಂಜರ್ಸ್, ಇನ್ಸರ್ಟ್ ರೆಕಮೆಂಡೆಡ್ ಚಾರ್ಟ್ಸ್ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಆಲ್ ಚಾರ್ಟ್ಸ್ ಅಂತ ಹೋಗ್ತೀನಿ, ಬಾಕ್ಸ್ ಆ್ಯಂಡ್ ವಿಸ್ಕರ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅನ್ನೋದನ್ನು ಕೊಡ್ತೀನಿ. ನಾವು ಏನೋ ಒಂದು
ಪ್ಲಾಟ್ ಬಂದಿದೆ. ಐ ಡೋಂಟ್ ನೋ ವೆದರ್ ದಟ್ ಪ್ಲಾಟ್ ಇಸ್ ಕರೆಕ್ಟ್ ಆರ್ ನಾಟ್ ಆ್ಯಂಡ್ ಹೌ ಡು ಐ ಈವನ್ ಅಂಡರ್ಸ್ಟ್ಯಾಂಡ್ ಇಟ್ ಅನ್ನೋದು ಗೊತ್ತಿಲ್ಲ. ಸೊ ಲೆಟ್ ಅಸ್ ಪುಟ್ ಇಟ್ ಇನ್ ಟು ದಿಸ್ ಪರ್ಸ್ಪೆಕ್ಟಿವ್. ಇಲ್ಲಿ ಆ್ಯಡ್ ಡೇಟಾ ಲೇಬಲ್ಸ್ ಅಂತ ಕೊಡೋಣ. ಸೊ ಇಫ್ ಐ ಸಿ ಹಿಯರ್ ಲೋಯೆಸ್ಟ್ ವ್ಯಾಲ್ಯೂ 1 ಅಂತ ಬಂದಿದೆ. ಇಫ್ ಯು ಸಿ ಹಿಯರ್ ಈ ವ್ಯಾಲ್ಯೂ ಲೋಯೆಸ್ಟ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ 1 ಅಂತ ಬಂತು. ಕ್ವಾರ್ಟೈಲ್ 1 ವ್ಯಾಲ್ಯೂ ವಿಚ್ ಇಸ್ ದಿ ಬಾಟಮ್ ಲೈನ್ ಹಿಯರ್ ಇಸ್ 41.5 ಕರೆಕ್ಟಾಗಿ ಬಂದಿದೆ. ಮೀಡಿಯನ್ ವ್ಯಾಲ್ಯೂ ನನಗೆ 76.5 ಅಂತ ಬಂದಿದೆ. ಈ ಮಧ್ಯದಲ್ಲಿ ಇರೋ 87.79 ಅನ್ನೋದು ನಮ್ಮ ಆವ್ರೇಜ್ ವ್ಯಾಲ್ಯೂ ಅಥವಾ ಮೀನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ನೊಂದು ಲೈನ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಇನ್ ಆರ್ಡರ್ ಟು ಪುಟ್ ದಿ ಆವ್ರೇಜ್ ವ್ಯಾಲ್ಯೂ ಹಿಯರ್. ಆವ್ರೇಜ್ ವ್ಯಾಲ್ಯೂ ನೋಡಿದ್ರೆ 109.08 ಇದೆ, 109.08 ಬರ್ತಾ ಇದೆ. ಸೊ ಆ್ಯಸ್ ವಿ ಸೆಡ್ ಗ್ರಾಫು ಚೇಂಜ್ ಆಗ್ತಿರುತ್ತೆ ಬಿಕಾಸ್ ವಿ ಯೂಸ್ ರ್ಯಾಂಡಮ್ ಬಿಟ್ವೀನ್ ಫಂಕ್ಷನ್. ಸೊ ಪ್ರತಿ ಸರ್ತಿನೂ ಐ ಕ್ಯಾನ್ ಸಿ ಇಟ್ ಚೇಂಜಿಂಗ್. ಸೊ ಇಲ್ಲಿ ನೋಡಿದ್ರೆ ಮಿನಿಮಮ್ ವ್ಯಾಲ್ಯೂ ಇಸ್ 7, Q1 ವ್ಯಾಲ್ಯೂ ಇಸ್ 47.75, ಮೀಡಿಯನ್ ವ್ಯಾಲ್ಯೂ ಇಸ್ 97, ಮೀನ್ ವ್ಯಾಲ್ಯೂ ಬಂದು 99.058 ಇದೆ ಇಲ್ಲಿ. ಇಫ್ ಯು ಸಿ ಕರೆಸ್ಪಾಂಡ್ ಆಗ್ತಾ ಇದೆ ಕರೆಕ್ಟಾಗಿ. Q3 ವ್ಯಾಲ್ಯೂ 147.75 ಇದೆ ಆ್ಯಂಡ್ ಲಾಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 190 ಅಂತ ಬರ್ತಾ ಇದೆ. ದಿಸ್ ಈಸ್ ಹೌ ಐ ರೆಪ್ರೆಸೆಂಟ್ ಮೈ ಬಾಕ್ಸ್ ಪ್ಲಾಟ್ to identify the 5 different values, not only values, the statistical values of a data set. The key statistical data is ಏನಪ್ಪ ಅಂದರೆ minimum, Q1, median, Q3 and maximum. ಈ Q1 ಅನ್ನೋದು ಕ್ವಾರ್ಟೈಲ್ 1, Q3 ಅನ್ನೋದು ಕ್ವಾರ್ಟೈಲ್ 3. ಕ್ವಾರ್ಟೈಲ್ 3 ಅಂದರೆ 75th percentile ವ್ಯಾಲ್ಯೂ, Q1 ಅಂದರೆ 25th percentile ವ್ಯಾಲ್ಯೂ. I think this gives you a better explanation of how to plot a box graph. Box and whisker graph ಅಂತೀವಿ. ಬಾಕ್ಸ್ ಈ 2 ಸೆಕ್ಷನ್ ಆಯಿತು. ಈ ಟಿ ಟೈಪ್ ಏನಿದೆ ದಿಸ್ ಇಸ್ ಕಾಲ್ಡ್ ಆಸ್ ಎ ವಿಸ್ಕರ್. ಈ ವಿಸ್ಕರ್ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಜಸ್ಟ್ ಟು ಐಡೆಂಟಿಫೈ ವೆದರ್ ಎನಿ ವ್ಯಾಲ್ಯೂ ಈಸ್ ಬಿಕಮಿಂಗ್ ಎನ್ ಔಟ್ಲೈಯರ್ ವ್ಯಾಲ್ಯೂ ಆ್ಯಂಡ್ ಪುಲ್ಲಿಂಗ್ ದಿ ಡೇಟಾ ಸೆಟ್ ಇನ್ ಎ ಸಿಂಗಲ್ ಪ್ರಿಡಾಮಿನೆಂಟ್ ಡೈರೆಕ್ಷನ್ ಅಂತ ನೋಡ್ತೀವಿ. ಇಲ್ಲಿ ರ್ಯಾಂಡಮ್ ಬಿಟ್ವೀನ್ ಹಾಕಿರೋದ್ರಿಂದ ನಮಗೆ ಸುಮಾರು ಡೇಟಾ ವಿತಿನ್ ದಿ ರೇಂಜ್ ಇರೋದ್ರಿಂದ, ಸುಮಾರು ಅನ್ನೋಕ್ಕಿಂತ ಎಲ್ಲ ಡೇಟಾ ಅದೇ ರೇಂಜಲ್ಲಿರೋದ್ರಿಂದ ನಮಗೆ ಔಟ್ಲೈಯರ್ ಅನ್ನೋ ಕಾನ್ಸೆಪ್ಟು ಬರೋದಿಲ್ಲ. ಔಟ್ಲೈಯರ್ ಅನ್ನೋ ಕಾನ್ಸೆಪ್ಟು ವಿಲ್ ಸಿ ಆ್ಯಂಡ್ ದಿ ಲೇಟರ್ ಎಕ್ಸ್ಪರಿಮೆಂಟ್ಸ್ ವೆನ್ ವಿ ಪರ್ಫಾರ್ಮ್. ಸೊ ಇಲ್ಲಿ ಮರ್ಜ್ ಮಾಡಿ ಮೀನ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಸೊ ಮೀನ್ ವ್ಯಾಲ್ಯೂ ಈ ಡೇಟಾ ಕರೆಸ್ಪಾಂಡ್ ಆದರೆ ನಿಮ್ಮ ಬಾಕ್ಸ್ ಪ್ಲಾಟು ಎಕ್ಸ್ಪರಿಮೆಂಟ್ ಇಸ್ ಡನ್. ಸೊ ಇಲ್ಲಿ ಬಾಕ್ಸ್ ಪ್ಲಾಟ್ ಅಂತ ಹಾಕಿ ನಿಲ್ಲಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋನ ನೋಡಿದ್ದಕ್ಕೆ. ಹೋಪ್ this video gives you an idea of how to play with Excel and create a box chart. Thank you.